ಹಾಯ್, ರೆಡಿಯಾಗಿ ಎಲ್ಗೋಗಿದ್ರಿ ಅಂತ ಕೇಳ್ತಾ ಇದ್ದೀರಾ? ಸೊ ನಾನು ನನ್ನ ಫ್ಯಾಮಿಲಿ ಇವತ್ತು ಹೊರಟಿದ್ದು ಒಂದು ಸ್ಪೆಷಲ್ ಪ್ಲೇಸಿಗೆ. ಸೊ ಎಲ್ಲಿಗೆ ಅಂತ ಕೇಳ್ತೀರಾ? ಅಜ್ಜಿ ತಾತನ ಮನೆಗೆ ಹೋಗೋದಂದರೆ ಯಾವ ಮೊಮ್ಮಕ್ಳಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ಸೊ ಇವತ್ತು ನಾನು, ತಮ್ಮ, ನಾದಿನಿ, ಅಮ್ಮ, ಹಸ್ಬೆಂಡ್ ಎಲ್ಲರೂ ಹೊರಟಿದ್ದು ನಮ್ಮ ತಾತನ ಮನೆಗೆ, ಆಲೂರು ಹತ್ರ ಇರೋ ಕರಿಗೌಡನಹಳ್ಳಿಗೆ. ಸೊ ಇವತ್ತೊಂದು ಸ್ಪೆಷಲ್ ಮೂಮೆಂಟ್ಗೋಸ್ಕರ ಹೋಗ್ತಾ ಇದ್ದೀವಿ. ಸೊ ವಿಡಿಯೋ ಕೊನೆವರೆಗೂ ನೋಡಿ, ಎಲ್ಲಿಗೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಅಂತೂ ಇಂತೂ ಫೈನಲಿ ಕರಿಗೌಡನಹಳ್ಳಿಗೆ ರೀಚ್ ಆದ್ವಿ. ಸೊ ಎಲ್ಲರೂ ಕೂಡ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅಲ್ಲೇ ಇದ್ದರು. ಸೊ ಇದೊಂದು ಸ್ಪೆಷಲ್ ಮೂಮೆಂಟ್. ಆಗಲೇ ವಿಡಿಯೋ ನೋಡಿದಾಗಲೇ ಗೊತ್ತಾಗಿರುತ್ತೆ ಕೆಲವೊಬ್ಬರಿಗೆ. ಸೊ ಏನಪ್ಪ ಅಂತ ಹೇಳಿದ್ರೆ, ಅಜ್ಜಿತ್ ಮತ್ತು ತಾತಂದು ಇವತ್ತಿಗೆ 60ನೇ ವರ್ಷದ ಷಷ್ಠಿ ಪೂರ್ತಿ ನಡೀತಾ ಇತ್ತು. ಸೊ ಯಾರಿಗೆ ಸಿಗುತ್ತೆ ಹೇಳಿ ಇಂಥ ಅದೃಷ್ಟ ಅಲ್ವಾ? ಸೊ ನಾವು ನಮ್ಮ ತಾತ ಅಜ್ಜಿ ಷಷ್ಠಿ ಪೂರ್ತಿಗೆ ಹೋಗಿದ್ವಿ ಅನ್ನೋದೇ ಒಂದು ದೊಡ್ಡ ಖುಷಿ. ಸೊ ಅಲ್ಲಂತೂ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸು, ಅತ್ತೆ, ಮಾವ, ಅಜ್ಜಿ, ಚಿಕ್ಕಪ್ಪ, ದೊಡ್ಡಮ್ಮ ಪ್ರತಿಯೊಬ್ಬರು ಕೂಡ ಬಂದಿದ್ದರು. ಸೊ ಎಲ್ಲರೂ ಕೂಡ ಮಾತಾಡ್ಸಿದ್ರು, ನಾವು ಕೂಡ ಎಲ್ಲರನ್ನು ಮಾತಾಡ್ಸಿದ್ವಿ. ನನಗಂತೂ ತುಂಬಾ ಖುಷಿ ಆಯಿತು. ಯಾಕೆಂದರೆ ಇವತ್ತಿನ ಕಾಲದಲ್ಲಿ ಪ್ರತಿಯೊಂದು ಪ್ರಾಬ್ಲಮ್ಗೂ ದೊಡ್ಡದು ಮಾಡ್ಕೊಳ್ತಾ ಹೋಗ್ತಾರೆ. ಅಂಥದ್ರಲ್ಲಿ ಇವರಿಬ್ಬರು ನಮ್ಗಳಿಗೆಲ್ಲ ಆದರ್ಶವಾಗಿ ಇದ್ಕೊಂಡು 60 ವರ್ಷ ಜೊತೇಲಿ ಜೀವನ ಮಾಡಿದ್ದಾರೆ. ಸೊ ಇವ್ರಿಗೆ ಕೇಕ್ ಕಟ್ ಮಾಡಿಸಿ ಎಲ್ಲರೂ ಕೂಡ ಹಾರೈಸಿದ್ರು. ಸೊ ಅದಾದಮೇಲೆ ಫೋಟೋ ಸೆಷನ್ ಇದ್ದೇ ಇರುತ್ತಲ್ವ. ಸೊ ಫ್ಯಾಮಿಲಿ ಫೋಟೋ ಏನೋ ಮುಗೀತು. ಕೊನೆಗೆ ನಮ್ಮ ಅಮ್ಮನ ಸರ್ದಿ. ಅಮ್ಮನ ಸಾಕ್ದವ್ರು ಇವರೇ. ಹಾಗಾಗಿ ಅಮ್ಮ, ನನ್ನ ಮಗಳು ಎಲ್ಲರೂ ಕೂಡ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಕೊಂಡ್ರು. ಯಾಕೆಂದರೆ 60 ವರ್ಷ ಪೂರ್ತಿ ಮಾಡಿದ್ದಾರೆ ಅಂತಂದರೆ ಅವ್ರಿಗಿಂತ ದೇವ್ರು ಇನ್ಯಾರಿದ್ದಾರೆ ಅಲ್ವ ನಮಗೆ. ಸೊ ಹಾಗಾಗಿ ನಾವು ಕೂಡ ಆಶೀರ್ವಾದ ತೊಗೊಂಡು ಜೊತೆಗೊಂದು ಫ್ಯಾಮಿಲಿ ಫೋಟೋ ಮುಗಿಸ್ಕೊಂಡ್ವಿ. ನಾನು, ಅಮ್ಮ, ತಮ್ಮ, ನಾದಿನಿ ಎಲ್ಲರೂ ಕೂಡ. ಸೊ ಅದಾದಮೇಲೆ ನನ್ನ ತಾತಂಗೆ ನನ್ನ ಹಸ್ಬೆಂಡ್ ಅಂದರೆ ತುಂಬ ಇಷ್ಟ. ಸೊ ಮೊಮ್ಮಗ ಬಂದಿದ್ದು ನೋಡಿ ತುಂಬ ಖುಷಿಯಾಯಿತು. ಸೊ ಊಟ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೊರಟ್ವಿ. ಸೊ ಇಷ್ಟೆಲ್ಲದ್ರ ಮಧ್ಯೆ ಫೋಟೋ ಸೆಷನ್ ಇಲ್ಲ ಅಂದರೆ ಹೇಗಿರುತ್ತೆ ಅಲ್ವಾ? ಸೊ ಇವಾಗ ನೋಡಿ ನಾವು ಬರ್ತಾ ಇದ್ದೀವಿ. ಸೊ ನಮ್ಮ ಫೋಟೋ ಸೆಷನ್ ಹೀಗಿತ್ತು. ಬ್ಯಾಕ್ಗ್ರೌಂಡ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಫೋಟೋ ಮಾತ್ರ ಹೇಗಿದೆ ಅಂತ ಹೇಳಿ. ಸೊ ಇಷ್ಟೆಲ್ಲ ಫಂಕ್ಷನಿಗೆ ರೆಡಿ ಆದಮೇಲೆ ಫೋಟೋಸ್ ಇಲ್ಲಾಂದರೆ ಚೆನ್ನಾಗಿರುತ್ತಾ? ಸೊ ಹಾಗಾಗಿ ಫೋಟೋ ಮುಗಿಸ್ಕೊಂಡು ಮತ್ತೆ ವಾಪಸ್ ಮನೆಗೆ ಬಂದ್ವಿ. ಕೊನೆಗೆ ಒಂದು ಹೂ ಕೊಟ್ಟು ನನ್ನ ಹಸ್ಬೆಂಡು ಈ ದಿನನ ಕಂಪ್ಲೀಟ್ ಮಾಡಿದ್ರು. ಥ್ಯಾಂಕ್ ಯು ಡಿಯರ್.